ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಾವಿರುವ ಜಗತ್ತು, ನಮ್ಮ ಸುತ್ತಮುತ್ತ ಹರವಿದಂಥ ಮಹಾವಿಶ್ವ, ಈ ಎಲ್ಲವೂ ಚಲನಶೀಲ. ಆದ್ದರಿಂದಲೇ ಇದಕ್ಕೆ ಮರ್ತ್ಯ ಅಂತ ಕರೀತಾರೆ. ಇದರಲ್ಲಿ ಯಾವ ವಸ್ತು ಒಂದು ಸ್ಥಾನದಲ್ಲಿ ಯಾವಾಗಲೂ ಇರೋದಿಲ್ಲ. ಸಣ್ಣ ವಸ್ತುವೇ ಇರಲಿ, ದೊಡ್ಡದೇ ಇರಲಿ, ನಿರಂತರವಾಗಿ ಚಲಿಸ್ತಾ ಇತ್ತು. ಅಷ್ಟೇ ಅಲ್ಲ, ಪ್ರಚಂಡ ವೇಗದಿಂದ ಚಲಿಸ್ತು. ಈಗದಲ್ಲ, ಒಂದು ಕಿರಣ ಇದೆ, ಅಷ್ಟು ದೂರದ ಸೂರ್ಯ, ಬಹಳ ದೂರ, ಸುಮಾರು 15 ಕೋಟಿ ಕಿಲೋಮೀಟರ್. ಆದರೆ ಒಂದು 8-8.5 ನಿಮಿಷದಾಗ ಅಲ್ಲಿಂದ ಹೊರಟ ಕಿರಣ ಇಲ್ಲಿಗೆ ಬರ್ತದೆ. ಎಂಥ ವೇಗ ಇರಬೇಕು, ಎಂಥ ವೇಗ! ಇಷ್ಟು ವೇಗದಿಂದ ಎಲ್ಲವೂ ಚಲಿಸ್ತದೆ. ಆದ್ದರಿಂದಲೇ ಈ ಜಗತ್ತಿಗೆ ಜಗತ್ತಂತ ಕರೀತಾರೆ. ಜಗತ್ತಂದ್ರೆ ಜಮ್ಮ ಗಚ್ಚತೆ ಇತಿ ಜಗತ್, ಸದಾ ಚಲಿಸ್ತಾ ಇರೋದು. ಇದು ಮರ್ತ್ಯ, ಇಂದಿನ ರೂಪ ನಾಳೆ ಇರೋದಿಲ್ಲ. ಇಂದಿನ ಆಕಾರ ನಾಳೆ ಇರೋದಿಲ್ಲ. ಒಂದು ಕಡೆ ನಿರ್ಮಾಣ ಆಗ್ತಾ ಹೋಗ್ತದೆ, ಇನ್ನೊಂದು ಕಡೆ ವಿನಾಶ ಆಗ್ತಾ ಬರ್ತದೆ. ಇದೊಂದು ಆಶ್ಚರ್ಯಕರ ವಿಶ್ವ. ಬರೇ ಸಣ್ಣ ಪುಟ್ಟ ಮಧ್ಯಮ ವಸ್ತುಗಳಷ್ಟೇ ಆಗ್ತಾವಂತಲ್ಲ, ಇಂಥ ಅದ್ಭುತವಾದ ಸೂರ್ಯರು ಯಾರ ಹೊಟ್ಟೆಯೊಳಗೆ ಭೂಮಿಯಂಥ 10 ಲಕ್ಷ ಭೂಮಿಗಳು ಹಿಡಿತಾವ, ಅಂಥ ಸೂರ್ಯನನ್ನು ನುಂಗಿ ಹಾಕುವ ಸೂರ್ಯರದಾರ. ನಡೆದ ಜಗತ್ತಿನಲ್ಲಿ ವಿನಾಶವೂ ನಡೀತಾ ಇದೆ, ನಿರ್ಮಾಣವೂ ನಡೀತಾ ಇದೆ. ಅದರಾಗ ನಾವು ಒಂದಿಷ್ಟು ಬಂದೇವಿ ಅಷ್ಟೇ. ನಾವು ಬಂದೇವಿ, ಸುಮ್ಮನೆ ನೋಡ್ತಾ ಇದ್ದೇವೆ. ನೋಡಬೇಕು ಅಷ್ಟೆ. ಇದರಲ್ಲಿ ಯಾವುದನ್ನೂ ನಿಲ್ಲಿಸಲಿಕ್ಕಾಗೋದಿಲ್ಲ. ಸೂರ್ಯನ ಚಲನೆ ನಿಲ್ಲಿಸಲಿಕ್ಕಾಗೋದಿಲ್ಲ, ಭೂಮಿಯ ಚಲನೆ ಎಲ್ಲ ನಿಲ್ಲಿಸಲಿಕ್ಕಾಗೋದಿಲ್ಲ. ಏನು ನಡೆದದ ವಿಶ್ವದಲ್ಲಿ, ಅದರಲ್ಲಿ ಒಂದೀಟೂ ಬದಲಾವಣೆ ನಾವು ಮಾಡಲಿಕ್ಕಾಗೋದು. ಯಾಕೆ? ನಾವು ಅದರಲ್ಲೇ ಇದ್ದವರು. ನಮ್ಮದು ಸಾಮರ್ಥ್ಯ ಎಷ್ಟು, ನಮ್ಮ ಶಕ್ತಿ ಎಷ್ಟು, ನಮ್ಮ ಬುದ್ಧಿ ಎಷ್ಟು ಹೇಳಿ. ಇಂಥ ಮಹಾವಿಶ್ವದಲ್ಲಿ ಬಂದೇವಲ್ಲ, ಇದ ಒಂದು ಸೌಭಾಗ್ಯ. ಇದನ್ನೆಲ್ಲ ತಿಳಿದುಕೊಳ್ತೇವಲ್ಲ, ಇದ ಒಂದು ವೈಭವ. ಇದನ್ನು ನೋಡ್ತಾ 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 ಕೆಲ ವರುಷಗಳ ಕಾಲ ಚೆನ್ನಾಗಿ ಆನಂದವಾಗಿ ಬದುಕಬೇಕಲ್ಲ, ಅದೇ ನಮ್ಮ ಧ್ಯೇಯ. ಧ್ಯೇಯ ಚಲಿಸೋದು. ಭೂಮಿ ಕೂಡ ನಾವು ಚಲಿಸೋದು, ಸೂರ್ಯನ ಕೂಡ ಚಲಿಸೋದು. ಹಗಲ ರಾತ್ರಿ, ಉದಯ ಅಸ್ತ, ನಿರಂತರ. ನಾವು ಹಾಗೆ ಬಂದೇವಿ, ಹಂಗ ಇಲ್ಲ. ತೊಟ್ಟಿಲಾಗಿ ಇಳದೇವಿ, ತೊಟ್ಟಿಲಾಗಿದ್ದಂಗೆ ಅದೇವೇನೀಗ? ಹಾಗೆ ಅದೇವೇನು? ಅಲ್ಲಿ ಬಂದೇವಿ, ಸ್ವಲ್ಪ ಒಂದು ದಿವಸ ಮಲಗದೇವಿ, ಕೆಳಗಿಳದೇವಿ, ಮನ್ಯಾಗ ತಿರುಗಾಡ್ದೇವಿ, ಹೊರಗೆ ಬಂದೇವಿ, ಏನೇನೋ ಮಾಡ್ದೇವಿ, ಕೊನೆಗೆ ಹೊರಟು ಹೋಗ್ತೀವಿ. ಎಲ್ಲಿಗೆ? ಇದೊಂದು ಪ್ರವಾಹ ನಡೆದದ ಈ ಜಗತ್ತಿನೊಳಗೆ.
ಮರ್ತ್ಯರು ಅಂತ ನಮಗೆ ಕರೀತಾರೆ. ಮರ್ತ್ಯರು ಅಂದರೆ ನಮ್ಮೊಳಗೆ ಇರೋದು ಯಾವುದೂ ಇರೋದಿಲ್ಲ, ಕಾಯಿಮ್ಮಾಗಿ ಕಾಣುವಂಥದ್ದು ಯಾವುದೂ ಇರೋದಿಲ್ಲ. ಶರೀರ ಇರೋದಿಲ್ಲ, ಮನಸ್ಸ ಇರೋದಿಲ್ಲ. ನಿನ್ನಿದ್ದ ಮನಸ್ಸು ಇಂದದ ಏನು? ಈಗ ಬರಾಗಿದ್ದ ಮನಸ್ಸು ಈಗದ ಏನು? ಎಲ್ಲ ಬದಲಾಕೋದು ಹೋಗ್ತದೆ. ಇಷ್ಟರಾಗಿ ಏನು ಮಾಡೋಕ್ಕಾಗ್ತದೆ ಹೇಳಿ? ಯಾವುದನ್ನು ಶರೀರ ಹೆಂಗದ ಹಂಗೆ ಇಟ್ಕೊಳ್ಳಿಕ್ಕೆ ಆಗ್ತದೇನು? ನಮ್ಮ ಮನಸ್ಸು ಹೇಗದ ಹಾಗೆ ಇಟ್ಕೊಳ್ಳಿಕ್ಕೆ ಆಗ್ತದೇನು ಹೇಳಿ? ಮುಖ ಬದಲಾಗ್ತದೆ, ಮೈ ಬದಲಾಗ್ತದೆ, ಬುದ್ಧಿ ಬದಲಾಗ್ತದೆ, ಹೊಸದು ತಿಳಿದಂಗೆ ಹಳಿದು ಹೋಗ್ತದೆ. ಹೋಗಬೇಕು, ಬದಲಾಗಬೇಕು. ಅದೇ ಜೀವನ. ಏನು ಹಂಗೆ ಬಂದದ ಹಂಗೆ ಇದ್ರದಕ್ಕೆ ಜೀವನ ಅನ್ನೋದಿಲ್ಲ. ಸ್ವಲ್ಪಾದರೂ ಹೊರಳಾಡಬೇಕಲ್ಲ. ಸ್ವಲ್ಪ ದೇಹ ಚಲಿಸಬಾರದೆ? ಮನಸ್ಸೊಂದಿಷ್ಟು ಓಡಾಡಬಾರದೇನು? ಬುದ್ಧಿ ಇದನ್ನು ಸರಿಯಾಗಿ ತಿಳಿದುಕೊಳ್ಳೋ ಪ್ರಯತ್ನ ಮಾಡಬಾರದೇನು? ಎಲ್ಲ ನಡೆಯೋದು ಹಾಗೇ ನಡೀತಾ ಇರಬೇಕು. ಅದರಲ್ಲಿ ವೈಭವ. ದೇರಿನ್ ಲೈಸ್ ದ ಗ್ಲೋರಿ ಆಫ್ ಲೈಫ್. ಅದು ಜೀವನದ ವೈಭವ. ಅಂಥ ಬದುಕನ್ನು ನಾವು ಸಾಗಿಸ್ತಾ ಇರೋದು. ಆದರೆ ಗೊತ್ತಿರಲಿ, ಮರ್ತ್ಯಃ ಒಬ್ಬ ಪಂಚಶಿಖ ಮುನಿ ಅಂತ ಒಬ್ಬ ಆಗಿ ಹೋದ. ಬಹಳ ದೊಡ್ಡ ಮನುಷ್ಯ, ಬಹಳ ಹಿಂದಿನ ಕಾಲದೊಳಗೆ. ಆತ ಅರಿತವ. ಆತನ ಹತ್ತಿರ ಒಂದು ದಿವಸ ರಾಜ ಬರ್ತಾನೆ. ಬಂದು ಆತನಿಗೆ ಹೇಳ್ತಾನ, ನೋಡು ಮುನಿಗೆ, ನನ್ನ ಸಮಸ್ಯೆ ಒಂದು. ಏನು ಮಾಡೋದು ಹೇಳಿ? ನಾನು ಸ್ಥಿರವಾಗಿ ಇಡಬೇಕಂತೇನೆ, ಅದು ಇರೋದಿಲ್ಲ. ಏನು ಮಾಡೋದು? ಮುಂಜಾನೆ ಹರಿದ ಹೂಗಳ ಹಾಗೆ ಇರಬೇಕು ಅಂತ ಎಷ್ಟು ಪ್ರಯತ್ನ ನಡೆಸ್ತೇನೆ, ಇರೋದಿಲ್ಲ, ಬಾಡ್ತಾವಲ್ಲ. ಎಲ್ಲ ಜನ ಸುಖಿಯಾಗಿರಬೇಕು ನನ್ನ ರಾಜ್ಯದಾಗಂತೂ ಎಷ್ಟು ಬಯಸ್ತೇನೆ, ಆದರೂ ಕಾಯಮಿರುವುದಿಲ್ಲ. ಒಮ್ಮೆ ಸುಖವಾಗಿರ್ತಾರೆ ಜನ, ಒಮ್ಮೆ ಸಮಸ್ಯೆ ಎದುರಿಸ್ತಾರೆ ಜನ, ದುಃಖಿ ಆಗ್ತಾರೆ ಜನ. ಇದೆಲ್ಲ ನಡೆದದ. ಆರಾಮಿರಬೇಕು, ಜಗತ್ತು ಸ್ವರ್ಗದಂಗಿರ್ಬೇಕಂತ ನಂದು. ಹಾಗೆ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ, ಆದರೆ ಯಾವುದೂ ಆಗ್ತಾ ಇಲ್ಲಲ್ಲ ಮುನಿಗಳೇ. ಏನು ಮಾಡೋದು? ನಮ್ಮದು ಹಂಗೆ ಇಚ್ಛಾ ಇಲ್ಲೇನು? ಚಲೋ ಮಾಡಿಬಿಡಬೇಕು ಈ ಜಗತ್ತನ್ನು ಅಂತೇವಿ. ಮರುದಿವಸ ಬದಲಾಗ್ತದೆ. ಏನು ಮಾಡ? ಇತಿಹಾಸದಲ್ಲಿ ಏನೇನು ಘಟನೆಗಳು ನಡೆದಾವ, ಎಲ್ಲ ಈ ಜಗತ್ತನ್ನು ಸ್ವಚ್ಛ ಮಾಡಬೇಕಂತೆ ನಡೆದು. ಯುದ್ಧ ಮಾಡಿದರೂ ಕೂಡ ಎದಕ್ಕೆ? ಕೆಟ್ಟವರನ್ನು ತೆಗೆದೊಗೆದು ಛಲೋ ಮಾಡಬೇಕಂತ ಹೋದರೂ ಕೊನೆಗೇನಾಯಿತು? ಅದು ಉಳಿತು, ಇದು ಉಳಿತು, ನಿರಂತರ ನಡೀತು. ಹೀಗೆ ಆಗಿದೆ. ಏನು ಮಾಡೋದು? ನಾನು ನನ್ನ ರಾಜ್ಯದಲ್ಲಿ ಒಬ್ಬ ಮನುಷ್ಯ ಸಹಿತ ದುಃಖಿಯಾಗಿರಬಾರದು. ಒಬ್ಬ ಮನುಷ್ಯನಿಗೂ ಸಹಿತ ಕಷ್ಟ ಬಂದಿರಬಾರದು. ಹಾಗೆ ನಾನು ಮಾಡಬೇಕಂತ ಮುನಿಗಳೇ 20-30 ವರ್ಷ ಕಷ್ಟಪಡ್ತಾ ಇದ್ದೇನೆ. ಏನು ಆಗ್ತಾ ಇಲ್ಲಲ್ಲ, ಆಗ್ತಾ ಇಲ್ಲ. ಮತ್ತು ದಿನಾಲೂ ತಕರಾರುಗಳು ಬಂದೇ ಬರ್ತಾವ.
ಮೊದಲು ಎಷ್ಟು ತಕರಾರುಗಳಿದ್ದು ಅದನ್ನು ಹೆಚ್ಚಾಕೋತ ಹೋದುವೆ ವಿನ ಸಮಸ್ಯೆಗಳು ಕಡಿಮೆನೇ ಆಗಲಿಲ್ಲ. ಮಹಾನುಭಾವರೇ, ವಾಟ್ ಐ ಹ್ಯಾವ್ ಟು ಡೂ ನಾ, ಏನು ಮಾಡಬೇಕು ಹೇಳಿ, ಏನು ಮಾಡಬೇಕು? ಅವಾಗ ಪಂಚಶಿಖ ಮುನಿ ನಕ್ಕು ಹೇಳ್ತಾನ, ಮಹಾರಾಜನೇ, ಇದ ಜಗತ್ತ, ಇದು ನಿನ್ನ ಜಗತ್ತಲ್ಲ, ಜಗತ್ತಿನಲ್ಲಿ ನೀನು ಬಂದವ. ಜಗತ್ತಿನಲ್ಲಿ ಜೀವನ ಹೇಗೆ ನಡೀತದೆ ಗೊತ್ತಿರಲಿ. ಇದೊಂದು ಪ್ರವಾಹ, ಸಂಸಾರ ಅನ್ನೋದೊಂದು ಭಾರಿ ಪ್ರವಾಹ. ಇದರ ಮ್ಯಾಲೆ, ಇದರಲ್ಲೇ ಈ ಪ್ರವಾಹದೊಳಗೆ, ಸಂಸಾರ ಪ್ರವಾಹದೊಳಗೆ ಎಷ್ಟು ಪ್ರಾಣಿಗಳು, ಎಷ್ಟ ನೀರಲ್ಲಿ ಹಾಗೆ ಓಡಾಡಿಕೊಂಡಿರುವ ಪ್ರಾಣಿಗಳು. ಮೊಸಳೆಗಳದಾವ, ಶಾರ್ಕ್ ಮೀನುಗಳದಾವ, ಅನೇಕ ದೊಡ್ಡ ದೊಡ್ಡ ಮೀನುಗಳದಾವ, ಏನೇನೋ ಅದಾವ ಇಲ್ಲೇ. ರಾಜನೇ, ಇಂಥಲ್ಲಿ ನಮ್ಮ ಜೀವನ ಅಂದ್ರೆ ಈಸ್ಗೋತ್ ಹೋಗೋದು, ಆರಾಮಲ್ಲ. ಸ್ವಿಮ್ಮಿಂಗ್ ಪೂಲ್ ಅಲ್ಲ ಇದು. ಸ್ವಿಮ್ಮಿಂಗ್ ಪೂಲ್ದಾಗ ಏನಿರ್ತದೆ? ಏನೂ ಇರೋದಿಲ್ಲ, ಬರೀ ನೀರಿರ್ತದೆ, ಎಷ್ಟು ಸ್ವಚ್ಛ. ಹಂಗನು ಜೀವನದ ಇದು ಪ್ರವಾಹ. ಇದರಲ್ಲಿ ಎಲ್ಲ ಅದಾವ. ಹಿಟ್ಲರ್ನೂ ತೇಲಿ ಬರ್ತಾನ, ಇಲ್ಲೇನು ದುರ್ಯೋಧನನೂ ತೇಲಿ ಬರ್ತಾನ. ಎಲ್ಲರೂ ನಡೆದದ ಹೀಗ. ಎಂಥದ್ರಾಗ ನಾವು ಸಾಗೋದದ. ಮಹಾರಾಜನೇ, ನಾವೆಲ್ಲ ಈಸುಗಾರರು. ಯಾವಾಗ ಯಾವ ಹಂತಕ್ಕೆ ಹೋದಾಗ ಯಾವ ಪ್ರಾಣಿ ನಮ್ಮನ್ನು ನುಂಗೀತೂ ಗೊತ್ತಿಲ್ಲ. ದಂಡಿ ಹೋಗಿ ಮುಟ್ಟುತ್ತೇವೆ ಅನ್ನುವ ಭರವಸೆನೂ ಇಲ್ಲ. ನಮಗೆಲ್ಲ ಬರ್ಕೊಟ್ಟಿಲ್ಲೇನು? ಬರ್ಕೊಟ್ಟಿಲ್ಲ. ಜನ್ಮ ಜಾತಕ ಅಂತ ಬರೀತಾರೆ, ಅದರಾಗ ಹೇಳ್ತಾರೆ ಇವ 100 ವರ್ಷ ಇರ್ತಾನ ಅಂತ ಬರೀತಾರೆ. 4 ವರ್ಷದಾಗ ಅವ ಹೋಗೇ ಬಿಟ್ಟಿರ್ತಾನ. ಯಾಕೆ? ಜಗತ್ತು ಅದು. ಯಾವ ಪ್ರಾಣಿ ಯಾವಾಗ ಬರ್ತದ? ಇಂಥ ಪ್ರವಾಹದಾಗ ಈಸುವಾಗ ಹೆಂಗೆ ಹೇಳಲಿಕ್ಕಾಗ್ತದೆ? ಇದು ಜಗದ್ದರ್ಶನ. ಇದು ಮೊದಲನೇದ್ದು. ಅಂದರೆ ಜೀವನ ಅಂದರೆ ಇಂಥ ಅನೇಕ ಪ್ರಾಣಿಗಳು ಈಸಾಡಿಕೊಂಡಿರುವ ಹೊಳೆಯಲ್ಲಿ ಈಸ್ದಂಗೆ. ಆ ಬಳಿಕ ಎರಡನೇ ಮಾತು ಹೇಳಿದ ಪಂಚಶಿಖಾಮುನಿ. ಹೇಳ್ತಾನಾತ, ಬದುಕಂದ್ರೆ, ಜೀವನ ಅಂದ್ರೆ ಧರ್ಮಶಾಲಾ ಇದ್ದಂಗೆ. ಧರ್ಮಶಾಲಾ ಇದ್ದಂಗೆ. ಧರ್ಮಶಾಲಾದಾಗ ಖಾಯಿಮಿಲ್ಲ ಇರೋದು. ಬರ್ತಾರೆ, ಒಂದು ದಿವಸ ಒಂದು ರಾತ್ರಿ ಕಳೀತಾರೆ, ಮುಂಜಾನೆ ಮತ್ತೆ ಹೋಗಬೇಕು ಪ್ರಯಾಣ. ಅದು ಇರೋರಿಗೆ ಧರ್ಮಶಾಲಾ ಅಲ್ಲ, ಹೋಗೋರಿಗೆ ಧರ್ಮಶಾಲಾ. ನಾವೆಲ್ಲರೂ ಯಾತ್ರಿಕರು, ನಾವು ಹೊರಟೇವಿ. ಈಗ ಸೋಲಾಪುರದಾಗ ಬಂದದೇವಿ ಧರ್ಮಶಾಲಾ. 4 ದಿವಸ ಇದ್ದು ಹೋಗೋದದ ಧರ್ಮಶಾಲಾ. ಅಂಥದ್ರಾಗ ನಮ್ಮ ಹೆಸರಲ್ಲೇ ಒಂದಿಟ್ಟು ಮಾಡಿಕೊಳ್ಳೋ ಪ್ರಯತ್ನ ನಡೆಸೇವಿ. ಯಾಕೆ? ಜೀವನ ಅಷ್ಟೇ. ಆಗ ಧರ್ಮಶಾಲೆ. ಮಹಾರಾಜನೇ, ನಿಂದು ಧರ್ಮಶಾಲೆ, ನಮ್ಮದು ಧರ್ಮಶಾಲೆ. ಬಂದವರು ಇರೋಕೆ ಬಂದಿದ್ದಲ್ಲ, ಹೋಗಾಗ ಬಂದ ನಿಂತಿದ್ದು ಅಷ್ಟೇ. ಹೊರಟೇವಿ, ಇಲ್ಲಿ ಬಂದು ಕೆಲವು ಕ್ಷಣ ನಿಲ್ಲುತ್ತೇವೆ. ನಿಂತಾಗ ಇವ್ರು ನಮ್ಮವರು, ಅವ್ರು ನಮ್ಮವರು ಅಂತ ಹಚ್ಚಿಗೋತೇವಿ. ನಮ್ಮ ಹಾಸಿಗೆ ಹಾಸ್ತೇವಿ, ಮಜಾದಾಗಿರ್ತೇವಿ. ಹಂಗೆ ಇರಬೇಕು. ಹೋಗ್ತೇವಿ ಅಂತ ತಲೆ ಕೆಡಿಸ್ಕೋಬಾರ್ದು. ಇರೋ ತಕ ಆರಾಮಿದ್ದು ಹೋಗೋದದ ಧರ್ಮಶಾಲೆಯೊಳಗೆ.
ಅದೇವಿ ಅಂದಾಗ ಸ್ವಲ್ಪ ಕಸ ಹೊಡ್ಕೊಂಡು, ಧರ್ಮಶಾಲಾ ನಾವು ಬಳಸ್ತೇವೆ, ಸ್ವಲ್ಪ ಕಸ ಹೊಡ್ಕೊಂಡು ಸ್ವಚ್ಛಾಗಿ ಒಂದಿಷ್ಟು ಹಾಸಿಗೆ ಹಾಸ್ಕೊಂಡು ಅವರು ಕೂಡ ಇವರು ಕೂಡ ನಕ್ಕೋತ ಕೆಲ್ಕೋತ ಒಂದು ರಾತ್ರಿ ಕಳೆದು ಹೋಗೋದದ. ಹಾಗಿರಬೇಕು ಮಹಾರಾಜನೇ. ಮೂರನೇದೊಂದಿಷ್ಟು ಕೇಳು. ಜೀವನ ಹೇಗದ ಅಂದ್ರೆ ಆಕಾಶದಾಗ ತೇಲಿ ಬರುವ ಮೇಘದಂಗದ. ಮೇಘದಂಗದ ಅಂದಿಲ್ಲ ಅಲ್ಲ. ಸಿದ್ದರಾಮಣ್ಣನವರು ಹೇಳಿದರು, ದೀಪದಂತಿಹ ಜನ್ಮ, ಮೇಘದಂತಿಹ ಜನ್ಮ. ಸಿದ್ದರಾಮೇಶ್ವರ ಎಷ್ಟು ಚಲೋ ಮಾತು ಹೇಳಿದ. ಮೇಘದಂತಿಹ ಜನ್ಮ. ಪಂಚಶಿಖಾಮುನಿ ಹೇಳಿದ, ನಮ್ಮ ಜೀವನ ಮೇಘದಂತೆ. ಜನ್ಮ ಹೇಗದ ಅಂದ್ರೆ ಮೇಘ ಸ್ವಲ್ಪ ಮಳೆ ಸುರಿಸ್ದಂಗೆ ಮಾಡ್ತದೆ, ಕರಿಗೆ ಹೋಗಿ ಬಿಡ್ತು. ಯಾವ ಮೇಘ ಖಾಯಂ ಇರ್ತದ, ಯಾವ ಮೋಡ ಖಾಯಂ ಇರ್ತದ. ಎಂಥ ಜಗತ್ತ ಇದು. ಇದು ಜೀವನ ಖಾಯಂ ಇರೋದಲ್ಲ. ಅದು ಬರ್ತದೆ. ಎಲ್ಲಿಂದ ಬರ್ತದೆ 4 ಹನಿ ಈ ಜಗತ್ತಿನಾಗ ಸುರಿಸ್ತದೆ. ಕೆಲವು ಮೇಘಗಳು ಸುರಿಸಲಾರದೆ ಹೋಗ್ತಾವ. ಜನ ನೋಡ್ತಾರ ಈಗ ಒಂದಿಟ್ಟು ಚಲೋ 4 ಹನಿ ಬೀಳ್ತಾವ ನೋಡ್ತಾರ, ಕೆಲವು ಕರೆಗೆ ಹೋಗಿ ಬಿಡ್ತಾವ. ಹಂಗೆ ನಮ್ಮದು ಪರಿಸ್ಥಿತಿ ಮಹಾರಾಜನೇ. ಕೆಲವ್ರು ಏನೋ ಒಂದಿಷ್ಟು ಬಂದು ಚಲೋ 4 ಹನಿ ಜಗತ್ತಿನಲ್ಲಿ ಒಳ್ಳೆ ಮಾತುಗಳನ್ನಾಡಿ, ನೀರಿನ ಹನಿಯಂಥ ಮಾತುಗಳನ್ನಾಡಿ, ನೀರಿನ ಹನಿಯಂಥ ಕೆಲ ಕಾರ್ಯಗಳನ್ನು ಮಾಡಿ ಈ ಜಗತ್ತಿನಲ್ಲಿ ಸಂತೋಷಪಡಿಸಿ ಕೆಲವರು ಹೋಗ್ತಾರೆ. ಕೆಲವರು ಏನೂ ಮಾಡಲಿಕ್ಕಾಗದೆ ಗಾಳಿಯೊಳಗೆ ಸಿಕ್ಕು ಹೋಗಿ ಬಿಡ್ತಾರೆ. ಇದು ಜೀವನ. ದಿಸ್ ಈಸ್ ದ ಲೈಫ್. ಇದು ಜೀವನ. ಎಷ್ಟು ಛಲೋ ಮಾತು. ಅದನ್ನೇ ಸಿದ್ದರಾಮಣ್ಣನವರು ಹೇಳಿದ್ದು, ಮೇಘದಂತಿಹ ಜನ್ಮ, ಬಂದುದೂ ತಿಳಿಯದು, ಹೋಗುವುದೂ ತಿಳಿಯದು. ಎಷ್ಟು ಛಲೋ ಮಾತಿಲ್ಲ. ಇದ ನಾಡಿನಾಗ ಇದ ಊರಾಗ ಇದ್ದವರು ಎಷ್ಟು ಛಲೋ ತಿಳ್ಕೊಂಡು ಬದುಕಿದರು. ಮೇಘದಂತಿಹ ಜೀವನ ಜನ್ಮ, ಬಂದುದೂ ತಿಳಿಯದು, ಹೋಗುವುದೂ ತಿಳಿಯದು. ಯಾವಾಗ ಬರ್ತದ ಅದು ಗೊತ್ತಾಗೋದಿಲ್ಲ, ಯಾವಾಗ ಹೋಗ್ತದ ಮೇಘ ಅದು ಗೊತ್ತಾಗೋದಿಲ್ಲ. ಹಂಗ ಬದುಕ ಇದು. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇದು ಜಗತ್ತ. ಆತ ಪಂಚಶಿಖಾಮುನಿ ಮುನಿ ಹೇಳಿದ, ಇದು ಜಗತ್ತ. ಇದು ಮಹಾರಾಜನೇ, ಸುಮ್ಮನೆ ಹೋಗುವಂತ. ಹಿಂಗ ಇರೋದು. ನಿನಗೆ ಆದಷ್ಟು ಮಾಡು, ಆದಷ್ಟು ಆಗ್ತದ, ಹೋಗು. ಉಳಿತು ಅಂತ ಅನ್ಬೇಡ, ಸಾಕು ನನಗೆ ಎಷ್ಟು ಸಾಧ್ಯದ ಮಾಡೋದು. ಮತ್ತೆ ನಾಳೆ ಬನ್ನಿ.